ಅನುದಾನನೇ ಇಲ್ಲ. ಅನುದಾನ ಇಲ್ಲದೆ ರಸ್ತೆ ಡಾಂಬರೀಕರಣ ಇದೆಯಲ್ಲ ಅರ್ಧಕ್ಕೆ ನಿಂತು ಹೋಗಿದೆ. ಈ ರಸ್ತೆ ಕಾಮಗಾರಿ ಆರಂಭ ಆಗಿ 8 ತಿಂಗಳಾಯ್ತು. 8 ತಿಂಗಳ ನಂತರದಲ್ಲಿ ಈಗ ಅನುದಾನ ಇಲ್ಲ. 1 ಕೋಟಿ ಖರ್ಚಾಗಿದೆ. ಜನಪ್ರತಿನಿಧಿಗಳ ವಿರುದ್ಧ ಜನ ಸಿಡಿದೆದ್ದಿದ್ದಾರೆ. ವಿನೂತನವಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಬೆಳಗಾವಿಯ ಕಾಗವಾಡದ ಮಲಬಾದ ರಸ್ತೆ ಕಾಮಗಾರಿಗಾಗಿ ಆಗ್ರಹ ಕೇಳಿ ಬರ್ತಾ ಇದೆ. ಅರ್ಧಕ್ಕೆ ನಿಂತಿರುವಂತಹ ರಸ್ತೆಯಲ್ಲಿ ಗ್ರಾಮಸ್ಥರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ರೋಡ್ ಮಾಡೋದು ನಾ ಗಾಡಿ ಮೇಲಿಂದ ಬಿದ್ದನ್ರಿ. ನಮ್ ಮುತ್ಯಾಗ ಗಾಡಿ ಹೊಡ್ಲಾಕ್ ಬರಂಗಿಲ್ರಿ. ಮತ್ತ ಒಟ್ಟ ಇಲ್ಲೇ ಬಿದ್ದು ಬಿಟ್ಟಿನ್ರಿ. ಸ್ವಾಂಟಕ ಮೇಯ್ಯದಾಗ ಪೇಟ್ ಐತ್ರಿ. ತಾಸ್ ತನಕ ನಾನ್ ಜೀವನ ತಿರ್ಗಿಲ್ರಿ. ಇದು ಹೊಸಾಡದಿಂದ ಮಲಬಾದ್ ತನಕ ರೀ 2 ಮೀಟರ್ ಆತೈತ್ರಿ. 2 ಕಿಲೋಮೀಟರ್. ಈಗ ರೋಡ್ ಬೇಕಾ ರೋಡಾಕ್ರಿ ಹೋಗಾಗ್ರಿ ನಾವ್ ಮುದುಕ್ ಮನುಷ್ಯರ್ರಿ. ಐತ್ರಿ ಹುಡುಗರಾದ ಸಣ್ಣ ಹುಡುಗರಾದ ಹೋಗಾಗ್ರಿ ಮುದುಕರಿ ಹೋಗಾಗ್ರಿ ಒಟ್ಟ ಎಲ್ಲಾ ಬಿದ್ದ ಸ್ವಂಟದ ಮುರ್ಕೊಂಡಾಡ್ರಿ ನೋಡ್ರಿ ಮನಿಗೆ. ಮತ್ರಿ ಒಂದ್ ಜರ ರಿಪೇರಿ ಮಾಡ್ರಿ ಈಗ. ಇದು ಏನ್ರ ಒಂದ್ 5-6 ತಿಂಗಳ ಆತ್ರಿ ಹಿಂಗ ಆಗೈತ್ರಿ. ಇದು ಆನಿಲ್ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ಪ್ರತಿಷ್ಠಾಪನೆಗೊಂಡಾಗಿಂದ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ ಅಂತೆ ಕೆಲವೊಂದಿಷ್ಟು ಜನ ಆರೋಪ ಮಾಡ್ತಾ ಇರುವಂತ. ಅದಕ್ಕೆ ಪೂರಕವೆಂಬತ್ತೆ ಈ ಒಂದು ಸ್ಟೋರಿ ಪೂರಕ ಅಂತಾನೆ ಹೇಳ್ಬೋದು. ಕಾಗವಾಡ ಮತಕ್ಷೇತ್ರದ ಮಲಾಬಾದ್ ಗ್ರಾಮದಿಂದ ಮಹಾರಾಷ್ಟ್ರಕ್ಕೆ ಸಂಪರ್ಕ ಕಲ್ಪಿಸುವಂತಹ 2 ಕಿಲೋಮೀಟರ್ ರಸ್ತೆ ಸಂಪೂರ್ಣವಾಗಿ ಹಾಳಾಗಿರುವಂತದ್ದು. ಅಷ್ಟೇ ಅಲ್ಲದೆ ಈ ಕಾಮಗಾರಿ ಈ ರಸ್ತೆಗೆ ಏನು ಕಾಮಗಾರಿ ಮಾಡ್ತಾ ಇದ್ರು ಕಳೆದ 8 ತಿಂಗಳಿಂದನೂ ಸಹ ಈ ಕಾಮಗಾರಿಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿವರೆಗೂ ಸಹ ಇನ್ನೂ ಪೂರ್ಣಗೊಳ್ಳದೆ ಇರುವುದು ಈ ಭಾಗದ ಜನರ ದುರಂತ ಅಂತಾನೆ ಹೇಳ್ಬೋದು. ನೀವು ಏನ್ ದೃಶ್ಯಾವಳಿಗಳಲ್ಲಿ ಏನ್ ನೋಡ್ತಾ ಇದೀರಿ, ಈ ರೀತಿಯಾದಂತಹ ಇಲ್ಲಿ ತಗ್ಗು ಗುಂಡಿಗಳು ಬಿದ್ದು ಇಲ್ಲಿ ವಾಹನ ಸವಾರರು ಇರಬಹುದು, ಅದೇ ರೀತಿಯಾದಂತಹ ಪಾದಚಾರಿಗಳಿರ್ಬೋದು, ಇವರೆಲ್ಲರಿಗೂ ಸಹ ಅನೇಕ ತೊಂದರೆಗಳಾಗ್ತಾ ಇದೆ. ದಿನದಿಂದ ದಿನಕ್ಕೆ ಸಹ ಹಲವಾರು ಅಪಘಾತಗಳಾಗ್ತಾ ಇದೆ. ಏನು 2 ವೀಲರ್ಗಳ ಮೇಲೆ ಏನು ಹೋಗ್ತಾರೆ, ದ್ವಿಚಕ್ರ ವಾಹನಗಳಲ್ಲಿ ಏನ್ ಸಂಚಾರ ಮಾಡ್ತಿರ್ತಾರೆ, ಅವರು ದಿನಕ್ಕೆ 2 ರಿಂದ 3 ಬಾರಿ ಆದ್ರೂ ಈ ಒಂದು ರಸ್ತೆಯಲ್ಲಿ ಬಿದ್ದು ಅಪಘಾತವನ್ನ ಮಾಡಿಕೊಂಡು ಕೈಕಾಲ ಸಂಘಗಳು ಸಹ ಆಗಿರುವಂತದ್ದು. ಅಂತಂದ್ರೆ ಏನು, ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿರ್ತಕ್ಕಂಥ ರಾಜು ಕಾಗೆ ಅವರು ಪ್ರತಿನಿಧಿಸುವ ಕ್ಷೇತ್ರದಲ್ಲಿ ಅಭಿವೃದ್ಧಿ ಸಂಪೂರ್ಣವಾಗಿ ಕುಂಠಿತಗೊಂಡಿರುವಂತದ್ದು. ಅಷ್ಟೇ ಅಲ್ಲದೆ ಕಳೆದ 8 ತಿಂಗಳಿಂದನೂ ಸಹ ಈ ರಸ್ತೆ ಕಾಮಗಾರಿ ಭೂಮಿ ಪೂಜೆಯನ್ನ ಮಾಡಿ ಕಾಮಗಾರಿಯನ್ನ ಕೈಗೊಂಡಿರುವಂತದ್ದು. ಅಂದಾಜು 2 ಕಿಲೋಮೀಟರ್ಗಳ ಒಂದು ರಸ್ತೆ ಇದಾಗಿರುವಂತದ್ದು. ಇದುವರೆಗೂ ಸಹ ಈ ಒಂದು ರಸ್ತೆ ಅಂತಂದ್ರೆ ಅನುದಾನದ ಕೊರತೆಯಿಂದಾಗಿ ಕಡೆ ಈ ಒಂದು ರಸ್ತೆ ಇದಾಗಿದೆಯಾ ಅನ್ನೋದು ಅಂತಂದ್ರೇನು ಸಾರ್ವಜನಿಕರಲ್ಲಿಯೂ ಸಹ ಪ್ರಶ್ನೆ ಉದ್ಭವ ಆಗ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಉತ್ತಮ್ ಜೊತೆ ಸಂಜು ಅರ್ವಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ಅನುದಾನನೇ ಇಲ್ಲ. ಅನುದಾನ ಇಲ್ಲದೆ ರಸ್ತೆ ಡಾಂಬರೀಕರಣ ಇದೆಯಲ್ಲ ಅರ್ಧಕ್ಕೆ ನಿಂತು ಹೋಗಿದೆ. ಈ ರಸ್ತೆ ಕಾಮಗಾರಿ ಆರಂಭ ಆಗಿ 8 ತಿಂಗಳಾಯ್ತು. 8 ತಿಂಗಳ ನಂತರದಲ್ಲಿ ಈಗ ಅನುದಾನ ಇಲ್ಲ. 1 ಕೋಟಿ ಖರ್ಚಾಗಿದೆ. ಜನಪ್ರತಿನಿಧಿಗಳ ವಿರುದ್ಧ ಜನ ಸಿಡಿದೆದ್ದಿದ್ದಾರೆ. ವಿನೂತನವಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಬೆಳಗಾವಿಯ ಕಾಗವಾಡದ ಮಲಬಾದ ರಸ್ತೆ ಕಾಮಗಾರಿಗಾಗಿ ಆಗ್ರಹ ಕೇಳಿ ಬರ್ತಾ ಇದೆ. ಅರ್ಧಕ್ಕೆ ನಿಂತಿರುವಂತಹ ರಸ್ತೆಯಲ್ಲಿ ಗ್ರಾಮಸ್ಥರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ರೋಡ್ ಮಾಡೋದು ನಾ ಗಾಡಿ ಮೇಲಿಂದ ಬಿದ್ದನ್ರಿ. ನಮ್ ಮುತ್ಯಾಗ ಗಾಡಿ ಹೊಡ್ಲಾಕ್ ಬರಂಗಿಲ್ರಿ. ಮತ್ತ ಒಟ್ಟ ಇಲ್ಲೇ ಬಿದ್ದು ಬಿಟ್ಟಿನ್ರಿ. ಸ್ವಾಂಟಕ ಮೇಯ್ಯದಾಗ ಪೇಟ್ ಐತ್ರಿ. ತಾಸ್ ತನಕ ನಾನ್ ಜೀವನ ತಿರ್ಗಿಲ್ರಿ. ಇದು ಹೊಸಾಡದಿಂದ ಮಲಬಾದ್ ತನಕ ರೀ 2 ಮೀಟರ್ ಆತೈತ್ರಿ. 2 ಕಿಲೋಮೀಟರ್. ಈಗ ರೋಡ್ ಬೇಕಾ ರೋಡಾಕ್ರಿ ಹೋಗಾಗ್ರಿ ನಾವ್ ಮುದುಕ್ ಮನುಷ್ಯರ್ರಿ. ಐತ್ರಿ ಹುಡುಗರಾದ ಸಣ್ಣ ಹುಡುಗರಾದ ಹೋಗಾಗ್ರಿ ಮುದುಕರಿ ಹೋಗಾಗ್ರಿ ಒಟ್ಟ ಎಲ್ಲಾ ಬಿದ್ದ ಸ್ವಂಟದ ಮುರ್ಕೊಂಡಾಡ್ರಿ ನೋಡ್ರಿ ಮನಿಗೆ. ಮತ್ರಿ ಒಂದ್ ಜರ ರಿಪೇರಿ ಮಾಡ್ರಿ ಈಗ. ಇದು ಏನ್ರ ಒಂದ್ 5-6 ತಿಂಗಳ ಆತ್ರಿ ಹಿಂಗ ಆಗೈತ್ರಿ. ಇದು ಆನಿಲ್ ರಾಜ್ಯದಲ್ಲಿ ಗ್ಯಾರಂಟಿ
ಯೋಜನೆಗಳು ಪ್ರತಿಷ್ಠಾಪನೆಗೊಂಡಾಗಿಂದ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ ಅಂತೆ ಕೆಲವೊಂದಿಷ್ಟು ಜನ ಆರೋಪ ಮಾಡ್ತಾ ಇರುವಂತ ಅದಕ್ಕೆ ಪೂರಕವೆಂಬಂತೆ ಈ ಒಂದು ಸ್ಟೋರಿ ಪೂರಕ ಅಂತಾನೆ ಹೇಳ್ಬೋದು. ಕಾಗವಾಡ ಮತಕ್ಷೇತ್ರದ ಮಲಾಬಾದ್ ಗ್ರಾಮದಿಂದ ಏನು ಮಹಾರಾಷ್ಟ್ರಕ್ಕೆ ಸಂಪರ್ಕ ಕಲ್ಪಿಸುವಂತಹ 2 ಕಿಲೋಮೀಟರ್ ರಸ್ತೆ ಸಂಪೂರ್ಣವಾಗಿ ಹಾಳಾಗಿರುವಂತದ್ದು. ಅಷ್ಟೇ ಅಲ್ಲದೆ ಈ ಕಾಮಗಾರಿ ಏನು ಈ ರಸ್ತೆಗೆ ಏನು ಕಾಮಗಾರಿ ಮಾಡ್ತಾ ಇದ್ರು ಕಳೆದ 8 ತಿಂಗಳಿಂದನೂ ಸಹ ಈ ಕಾಮಗಾರಿಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿವರೆಗೂ ಸಹ ಇನ್ನೂ ಪೂರ್ಣಗೊಳ್ಳದೆ ಇರುವುದು ಈ ಭಾಗದ ಜನರ ದುರಂತ ಅಂತಾನೆ ಹೇಳ್ಬೋದು. ನೀವು ಏನ್ ದೃಶ್ಯಾವಳಿಗಳಲ್ಲಿ ಏನ್ ನೋಡ್ತಾ ಇದ್ದೀರಿ, ಈ ರೀತಿಯಾದಂತಹ ಇಲ್ಲಿ ತಗ್ಗು ಗುಂಡಿಗಳು ಬಿದ್ದು ಇಲ್ಲಿ ವಾಹನ ಸವಾರರು ಇರಬಹುದು, ಅದೇ ರೀತಿಯಾದಂತಹ ಪಾದಚಾರಿಗಳಿರ್ಬೋದು, ಇವರೆಲ್ಲರಿಗೂ ಸಹ ಅನೇಕ ತೊಂದರೆಗಳಾಗ್ತಾ ಇದೆ. ದಿನದಿಂದ ದಿನಕ್ಕೆ ಸಹ ಹಲವಾರು ಅಪಘಾತಗಳಾಗ್ತಾ ಇದೆ. ಏನು ಟೂ ವೀಲರ್ ಗಳ ಮೇಲೆ ಏನು ಹೋಗ್ತಾರೆ, ದ್ವಿಚಕ್ರ ವಾಹನಗಳಲ್ಲಿ ಏನ್ ಸಂಚಾರ ಮಾಡ್ತಿರ್ತಾರೆ, ಅವರು ದಿನಕ್ಕೆ 2 ರಿಂದ 3 ಬಾರಿ ಆದ್ರೂ ಈ ಒಂದು ರಸ್ತೆಯಲ್ಲಿ ಬಿದ್ದು ಅಪಘಾತವನ್ನ ಮಾಡಿಕೊಂಡು ಕೈಕಾಲು ಸಂಘಗಳು ಸಹ ಆಗಿರುವಂತದ್ದು. ಅಂತಂದ್ರೆ ಏನು, ಕಾಗವಾಡ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿರ್ತಕ್ಕಂಥ ರಾಜು ಕಾಗೆ ಅವರು ಪ್ರತಿನಿಧಿಸುವ ಕ್ಷೇತ್ರದಲ್ಲಿ ಅಭಿವೃದ್ಧಿ ಸಂಪೂರ್ಣವಾಗಿ ಕುಂಠಿತಗೊಂಡಿರುವಂತದ್ದು. ಅಷ್ಟೇ ಅಲ್ಲದೆ ಕಳೆದ 8 ತಿಂಗಳಿಂದನೂ ಸಹ ಈ ರಸ್ತೆ ಏನು ಅಂತಂದ್ರೆ ಕಾಮಗಾರಿ ಭೂಮಿ ಪೂಜೆಯನ್ನ ಮಾಡಿ ಕಾಮಗಾರಿಯನ್ನ ಕೈಗೊಂಡಿರುವಂತದ್ದು. ಅಂದಾಜು 2 ಕಿಲೋಮೀಟರ್ಗಳ ಒಂದು ರಸ್ತೆ ಇದಾಗಿರುವಂತದ್ದು. ಅದಕ್ಕೆ ಇಲ್ಲಿವರೆಗೂ ಸಹ ಈ ಒಂದು ರಸ್ತೆ ಅಂತಂದ್ರೆ ಅನುದಾನದ ಕೊರತೆಯಿಂದಾಗಿ ಕೆಲವೊಂದು ಕಡೆ ಈ ಒಂದು ರಸ್ತೆ ಇದಾಗಿದೆಯಾ ಅನ್ನೋದು ಒಂದು ಏನು ಅಂತಂದ್ರೇನು ಸಾರ್ವಜನಿಕರಲ್ಲಿಯೂ ಸಹ ಪ್ರಶ್ನೆ ಉದ್ಭವ ಆಗ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಉತ್ತಮ್ ಜೊತೆ ಸಂಜು ಅರ್ಬಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ಅನುದಾನನೇ ಇಲ್ಲ, ಅನುದಾನ ಇಲ್ಲದೆ ರಸ್ತೆ ಡಾಂಬರೀಕರಣ ಇದೆಯಲ್ಲ ಅರ್ಧಕ್ಕೆ ನಿಂತು ಹೋಗಿದೆ. ಈ ರಸ್ತೆ ಕಾಮಗಾರಿ ಆರಂಭ ಆಗಿ 8 ತಿಂಗಳಾಯ್ತು. 8 ತಿಂಗಳ ನಂತರದಲ್ಲಿ ಈಗ ಅನುದಾನ ಇಲ್ಲ. 1 ಕೋಟಿ ಖರ್ಚಾಗಿದೆ. ಜನಪ್ರತಿನಿಧಿಗಳ ವಿರುದ್ಧ ಜನ ಸಿಡಿದೆದ್ದಿದ್ದಾರೆ. ವಿನೂತನವಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಬೆಳಗಾವಿಯ ಕಾಗವಾಡದ ಮಲಬಾದ ರಸ್ತೆ ಕಾಮಗಾರಿಗಾಗಿ ಆಗ್ರಹ ಕೇಳಿ ಬರ್ತಾ ಇದೆ. ಅರ್ಧಕ್ಕೆ ನಿಂತಿರುವಂತಹ ರಸ್ತೆಯಲ್ಲಿ ಗ್ರಾಮಸ್ಥರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇಲ್ಲಿ ಮಂದಿ ರೋಡ್ ಮಾಡೋದು ನಾ ಗಾಡಿ ಮೇಲಿನ ಬಿದ್ದನ್ರಿ. ನಮ್ ಮುತ್ಯಾಗ ಗಾಡಿ ಹೊಡ್ಲಾಕ್ ಬರಂಗಿಲ್ರಿ. ಮತ್ತ ಒಟ್ಟ ಇಲ್ಲೇ ಬಿದ್ದು ಬಿಟ್ಟಿನ್ರಿ. ಸ್ವಾಂಟಕ ಮೇಯ್ಯದಾಗ ಪೇಟ್ ಹಾಯ್ತಿರಿ. ತಾಸ್ ತನಕ ನಾನ್ ಜೀವನ ತಿರ್ಗಿಲ್ರಿ. ಇದು ಒದಾಡದಿಂದ ಮಲಬಾದ್ ತನಕ ರೀ 2 ಮೀಟರ್ ಆತೈತ್ರಿ. 2 ಕಿಲೋಮೀಟರ್. ಈಗ ರೋಡ್ ಬೇಕಾ ರೋಡಾಕ್ರಿ ಹೋಗಾಗ್ರಿ ನಾವ ಮುದುಕ್ ಮನುಷ್ಯರ್ರಿ. ಅಂತ್ರಿ ಹುಡುಗರಾದ ಸಣ್ಣ ಹುಡುಗರಾದ ಹೋಗಾಗ್ರಿ, ಮುದುಕರಿ ಹೋಗಾಗ್ರಿ ಒಟ್ಟ ಎಲ್ಲ ಬಿದ್ದ ಸೊಂಟದ ಮುರ್ಕೊಂಡಾಡ್ರಿ ನೋಡ್ರಿ ಮನಿಗೆ. ಮತ್ರಿ ಒಂದ್ ಜರ ರಿಪೇರಿ ಮಾಡ್ರಿ ಈಗ. ಇದು ಏನ್ರ ಒಂದ್ 5-6 ತಿಂಗಳ ಆತ್ರಿ ಹಿಂಗ ಆಗೈತ್ರಿ. ಇದು ಏನಿಲ್ಲ. ರಾಜ್ಯದಲ್ಲಿ ಗ್ಯಾರಂಟಿ ಏನು ಯೋಜನೆಗಳು ಪ್ರತಿಷ್ಠಾಪನೆಗೊಂಡಾಗಿಂದ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ ಅಂತೆ ಕೆಲವೊಂದಿಷ್ಟು ಜನ ಆರೋಪ ಮಾಡ್ತಾ ಇರುವಂತ ಅದಕ್ಕೆ ಪೂರಕವೆಂಬಂತೆ ಈ ಒಂದು ಸ್ಟೋರಿ ಪೂರಕ ಅಂತಾನೆ ಹೇಳ್ಬೋದು. ಕಾಗವಾಡ ಮತಕ್ಷೇತ್ರದ ಮಲಾಬಾದ್ ಗ್ರಾಮದಿಂದ ಏನು ಮಹಾರಾಷ್ಟ್ರಕ್ಕೆ ಸಂಪರ್ಕ ಕಲ್ಪಿಸುವಂತಹ 2 ಕಿಲೋಮೀಟರ್ ರಸ್ತೆ ಸಂಪೂರ್ಣವಾಗಿ ಹಾಳಾಗಿರುವಂತದ್ದು. ಅಷ್ಟೇ ಅಲ್ಲದೆ ಈ ಕಾಮಗಾರಿ ಏನು ಈ ರಸ್ತೆಗೆ ಏನು ಕಾಮಗಾರಿ ಮಾಡ್ತಾ ಇದ್ರು ಕಳೆದ 8 ತಿಂಗಳಿಂದನೂ ಸಹ ಈ ಕಾಮಗಾರಿಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿವರೆಗೂ ಸಹ ಇನ್ನೂ ಪೂರ್ಣಗೊಳ್ಳದೆ ಇರುವುದು ಈ ಭಾಗದ ಜನರ ದುರಂತ ಅಂತಾನೆ ಹೇಳ್ಬೋದು. ನೀವು ಏನ್ ದೃಶ್ಯಾವಳಿಗಳಲ್ಲಿ ಏನ್ ನೋಡ್ತಾ ಇದ್ದೀರಿ, ಈ ರೀತಿಯಾದಂತಹ ಇಲ್ಲಿ ತಗ್ಗು ಗುಂಡಿಗಳು ಬಿದ್ದು ಇಲ್ಲಿ ವಾಹನ ಸವಾರರು